ಹಾಯ್ ಆಲ್ ನನಗೆ ತುಂಬಾ ಜನ ಡಿ.ಎಂ ಮಾಡಿರೋದು ಪೀರಿಯಡ್ಸ್ ಟೈಮ್‌ನಲ್ಲಿ ಬರೋ ಹೊಟ್ಟೆ ನೋವಿಗೆ ಏನಾದ್ರೂ ಹೋಮ್ ರೆಮಿಡಿನ ತಿಳಿಸಿ ಅಂತ. ಪೀರಿಯಡ್ಸ್ ಟೈಮ್‌ನಲ್ಲಿ ಹೊಟ್ಟೆ ನೋವು, ಸೊಂಟ ನೋವು, ಕಾಲ್ ನೋವು, ಸುಸ್ತು ಅಂತ ನಾನು ಯಾವತ್ತೂ ಮಲಗಿಲ್ಲ. ಇದಕ್ಕೆ ನಾನು ನಮ್ಮ ಅಜ್ಜಿ ಹೇಳಿರೋ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ತಾ ಬಂದಿದ್ದೀನಿ. ಇದು ಎಲ್ರೂ ಕಿಚನಲ್ಲೂ ಇದ್ದೇ ಇರುತ್ತೆ. ಅದುವೇ ಮೆಂತ್ಯ. ಇನ್ನು ಪೀರಿಯಡ್ಸ್‌ಗೆ 2-3 ಡೇಸ್ ಬಿಫೋರ್ ಮೆಂತ್ಯ ಮುದ್ದೆನ ತಿನ್ನೋದ್ರಿಂದ ಪೀರಿಯಡ್ಸ್‌ನಲ್ಲಿ ಬರೋ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಹಾಗೆ ನಾನು ಪೀರಿಯಡ್ಸ್ ಫಸ್ಟ್ 3 ಡೇಸ್ ದಿನದಲ್ಲಿ ಯಾವಾಗ್ಲಾದ್ರೂ ಸ್ವಲ್ಪ ಮೆಂತ್ಯನ ಡೈರೆಕ್ಟ್ ಆಗಿ ನುಂಗ್ತೀನಿ. ಇದರಿಂದ ಸ್ಟೊಮಕ್ ಪೇನ್ ಇದ್ರೆ ಬೇಗ ಕಂಟ್ರೋಲ್ ಆಗುತ್ತೆ. ಹಾಗೆ ಕೊಬ್ಬರಿನ ನೈಟ್ ತುಪ್ಪದಲ್ಲಿ ನೆನೆಸಿ ತಿನ್ನೋದ್ರಿಂದ ನಮಗೆ ಸಾಕಷ್ಟು ಎನರ್ಜಿ ಸಿಗುತ್ತೆ. ಇನ್ನು ಪೀರಿಯಡ್ಸ್ ಟೈಮ್‌ನಲ್ಲಿ ಆದಷ್ಟು ಸ್ವೀಟ್ಸ್, ಚಾಕ್ಲೇಟ್ಸ್, ಕೆಫೆನ್, ಜೀರಿಗೆ ನೀರು, ಸೋಂಪು ನೀರು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹಾಗೆ ನನ್ನ ಮೂಡ್ ಸ್ವಿಂಗ್ಸ್‌ನ ಸ್ಟೇಬಲ್ ಮಾಡ್ಕೊಳ್ಳೋಕೆ 5-10 ಮಿನಿಟ್ಸ್ ಮೆಡಿಟೇಷನ್ ಕೂಡ ಮಾಡ್ತೀನಿ. ಇನ್ನು ಪೀರಿಯಡ್ಸ್ ಟೈಮ್‌ನಲ್ಲಿ ಪೂಜೆ ಮಾಡಕ್ಕಾಗಲ್ಲ. ಹಾಗಾಗಿ ನನ್ನ ಮನಸ್ಸಿನ ನೆಮ್ಮದಿಗೆ ಬುಕ್ಸ್ ಓದ್ತೀನಿ. ಸುಧಾಮೂರ್ತಿ ಮೇಡಮ್ ಅವರು ಬರೆದಿರೋ ಈ ಒಂದು ಕಥೆ ಪುಸ್ತಕ ನನಗೆ ತುಂಬಾನೇ ಇಷ್ಟ. ಸತ್ಯಕ್ಕೆ ಬಹಳ ಹತ್ತಿರವಾಗಿರೋ ಕಥೆಗಳಿವೆ. ಇದನ್ನ ಮಕ್ಕಳಿಗೆ ಹೇಳೋದ್ರಿಂದ ಮಕ್ಕಳಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು ಅಂತ ಯೋಚನೆ ಮಾಡೋ ಬುದ್ಧಿಶಕ್ತಿ ಬೆಳೆಯುತ್ತೆ. ನನ್ನ ಒಂದು ಟೈಮ್‌ನ ಆದಷ್ಟು ಯಾವ್ದ್ರಲ್ಲಾದ್ರೂ ಇನ್ವಾಲ್ವ್ ಮಾಡ್ಕೋತೀನಿ. ಹಾಗೆ ಪೀರಿಯಡ್ಸ್ ಟೈಮ್‌ನಲ್ಲಿ ಬಟ್ಟೆ ಒಗೆಯೋದು, ಮನೆ ಒರೆಸೋದನ್ನ ಅವಾಯ್ಡ್ ಮಾಡ್ತೀನಿ. ಇನ್ನು ಮನೇಲಿರೋರು ಸ್ವಲ್ಪ ಈ ಟೈಮ್‌ನಲ್ಲಿ ಒಂದು ಹೆಣ್ಣನ್ನ ಅರ್ಥ ಮಾಡ್ಕೊಂಡು ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರೆ ಅವರ ಮಾನಸಿಕ ನೋವು ಎಷ್ಟೋ ಕಡಿಮೆ ಆಗುತ್ತೆ ಅಲ್ವಾ?